ಕಾಲಕ್ಕಿಂತ ಕೇಂದ್ರ ಸರ್ಕಾರದಲ್ಲೂ ಆಗ್ತಾಯಿದೆ ಪರಿಷ್ಕರಣೆ, ಇಲ್ಲೂ ಆಗಿದೆ. ಏನು ನಾವ್ಯಾರೂ ಆದೇಶ ಮಾಡಿಲ್ಲ. ನೆನ್ನೆ ಎಲ್ಲ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಫುಡ್ ಮಿನಿಸ್ಟ್ರು. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಯಾರು ಆಧಾರ್ ಕಾರ್ಡ್ ಲಿಂಕ್ ಮಾಡಿದಾಗ ಯಾರು ಸ್ಯಾಲ್ರಿ ತೊಗೊಳೋರು ಇರ್ತಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇರ್ತಾರೆ ಅವ್ರದ್ದು ಆಟೋಮೆಟಿಕ್ಕಾಗಿ ಬಿಟ್ಟೋಗಿ, ಅದು ಬಿಟ್ಟು ಉಳಿದವ್ರದ್ದು ಯಾವ್ದಾರು ಆಗಿದ್ರೆ ನಾವು ಆಟೋಮೆಟಿಕ್ಕಾಗಿ ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ಒಬ್ಬ ಅಧಿಕಾರಿ ಆಗಿರೋರು ಅವ್ರ ತಂದೆ ಅವ್ರ ತಾಯಿ ಕಾರ್ಡಲ್ಲಿದ್ದಾಗ ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾಗ ಒಬ್ಬ ಅಧಿಕಾರಿ ಇದ್ದರೆ ಆಟೋಮೆಟಿಕ್ಕಾಗಿ ಅವ್ರದ್ದು ಡಿಲೀಟ್ ಆಗುತ್ತೆ. ಅದು ಬಿಟ್ಟರೆ ನಾವು ವಿಶೇಷವಾದಂಥ ನಮ್ಮ ಸರ್ಕಾರ ತೀರ್ಮಾನ ತಗೊಂಡಿಲ್ಲ. ನಾವು ಎಲ್ಲ ರೈತರ ಪರ ಇದ್ದೀವಿ, ಸಾರ್ವಜನಿಕರ ಪರ ಇದ್ದೀವಿ. ಅದನ್ನು ಅವರಿಗೆ ಯಾವುದೂ ಹಿಂದೆ 5 ವರ್ಷದ್ದು ಮಾಡಿರೋವಂಥ ಸಾಧನೆ ಇಲ್ಲದೆ ಇರೋದ್ರಿಂದ, ಮುಂದೆ ಯಾವುದಕ್ಕೂ ಅವ್ರ ಹತ್ರ ಸ್ಪಷ್ಟವಾದಂಥ ಗುರಿ ಇಲ್ಲದೆ ಇರೋದ್ರಿಂದ, ಸೊ ನಾವು ಹೇಳ್ದೋ ಅವ್ರ ಹಿಂದೆ ಡ್ಯಾಮೇಜನ್ನು ಹೇಳ್ದೋ, ಮುಂದೆ 5 ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ದೋ, ಅಭಿವೃದ್ಧಿ ಮಾಡ್ತೀನಿ ಅಂತ ಜನ ನಮಗೆ 136 ಜನ ಗೆಲ್ಸಿ. ಹಂಗೆ ಹೇಳಿ ಅವರು ನಮ್ಮ ಡ್ಯಾಮೇಜನ್ನು ಹೇಳಿ, ಮುಂದೆ ಗುರಿನೂ ಹೇಳಿ. ಒಂದು ಗುರಿ ಹೇಳಲ್ಲ ಅವರು, ಒಂದು ಗುರಿ ಹೇಳಲ್ಲ. ಬರೀ ಹಿಂದೆ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸನೇ ಮಾಡ್ತಾಯಿದ್ದಾರೆ. ಇದು BJP ಮತ್ತು ಜನತಾದಳದ ರಾಜ್ಯದ ನಾಯಕರಿಗೆ ಈ ಗೌರವ ಅಲ್ಲ ಅಂತ ಅನ್ಕೊಂಡು ನೋಡಿ, ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೆ 60,000 ರೈತರಿಗೆ 400 ಕೋಟಿ ಸಾಲ ಬಡ್ಡಿ ಮನ್ನಾ ಮಾಡಿ, ಕಳೆದ ಬಾರಿ 1,200 ಕೋಟಿಯನ್ನು ಈ ಇಂಟ್ರೆಸ್ಟ್ 4.5% ಕೊಡ್ತಾರೆ ನಮಗೆ ನಬಾರ್ಡ್ನವರು. ಆ 4.5%ನ್ನು ನಾವೇನು ಬಡ್ಡಿ ರೈತ ಕೊಟ್ಟಿದ್ದೀವಿ ಆ ಎಲ್ಲ ಬಡ್ಡಿಯನ್ನು ನಾವು ಕೊಡ್ತೀವಿ ನಬಾರ್ಡ್ಗೆ. ಥ್ರೂ ಸೊಸೈಟಿ ಮೂಲಕ, ಥ್ರೂ DC ಬ್ಯಾಂಕ್ ಮೂಲಕ ಏನು ಕೊಡ್ತೀವಿ ಅದು DC ಬ್ಯಾಂಕ್ನವ್ರು ಕಟ್ಟೋಕ್ಕಾಗಲ್ಲ, ಅಥವಾ ಸೊಸೈಟಿಯವ್ರು ಕಟ್ಟೋಕ್ಕಾಗಲ್ಲ. ಸರ್ಕಾರ ಆ ಬಡ್ಡಿಯನ್ನು ಕಟ್ತೀವಿ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ಅತಿ ಹೆಚ್ಚು ಖಾತೆ ಬದಲಾವಣೆ ಆಗಿದ್ದರೆ ಅದು BJP ಕಾಲದಲ್ಲಿ. ಈ ತೀರ್ಮಾನ ಆಗಿದ್ದರೆ BJPಯರ ಕೇಂದ್ರ ಸರ್ಕಾರದಲ್ಲಿ BJPಯರಿದ್ದಾಗ. ಸೊ ಕಳೆದ ಬಾರಿ ಬೊಮ್ಮಾಯಿಯವರಿದ್ದಾಗ ಈ ಅವ್ರವ್ರ ದಾಖಲೆ ಪ್ರಕಾರ ಖಾತೆ ಮಾಡಿ ಅಂತೇಳಿ ಅವ್ರು ಕೊಟ್ಟಿರ್ತಕ್ಕಂಥ ನಿರ್ದೇಶನದ ಮೇಲೆ 1-2 ಈ ಕಾಲದಲ್ಲಿ ಆಗಿರ್ಬೋದು, ಅದನ್ನು ನಾವು ಬ್ಯಾನ್ ಮಾಡಿದ್ದೀವಿ, ಸರಿಪಡಿಸ್ಬೇಕು ಅಂತ ಹೇಳಿದ್ವಿ. ಬಹುತೇಕ ಹೆಚ್ಚು ಈ ಖಾತೆ ಬದಲಾವಣೆ ಮತ್ತು ಒಕ್ಕದು ಏನಾದ್ರು ರೈತರಿಗೆ ಅನ್ಯಾಯ ಆಗಿದ್ದರೆ ಅದು BJPಯ ಆಡಳಿತದ ಸಂದರ್ಭದಲ್ಲಿ. ಬಹುಶಃ ನಾವು ಒಂದು ಸ್ವಲ್ಪ ನಾವು ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು ಇವ್ರು ತಪ್ಪನ್ನು ಹುಡ್ಕೋಕ್ಕೆ ಹೋಗಲಿಲ್ಲ, ಅದು ನಮ್ಮ ತಪ್ಪು ಅಂತ ಕಾಣುತ್ತೆ. ನಾವು ಒಂದು ಸ್ವಲ್ಪ ಈ 1.5 ವರ್ಷದಲ್ಲಿ ಕೆಲಸ ಮಾಡೋದಕ್ಕಿಂತ ಮೊದಲು ಅವ್ರ ತಪ್ಪನ್ನೇ ನಾವು ಹುಡಿಕೊಂಡು ಹೋಗಬೇಕಾಗಿತ್ತು. ನಾವು ಒಂದು ಸ್ವಲ್ಪ ನಮ್ಮ ಸರ್ಕಾರದಲ್ಲಿ, ನಮ್ಮ ಮುಖ್ಯಮಂತ್ರಿಯವರ, ಉಪಮುಖ್ಯಮಂತ್ರಿ ನಾಯಕತ್ವದಲ್ಲಿ ಸ್ವಲ್ಪ ಈ ತಪ್ಪನ್ನು ನಾವು ಮಾಡ್ದೋ ಅಂತ ಕಾಣುತ್ತೆ. ಪಾಪ ಮಾಡಲೇಬೇಕಲ್ವ ಅವರು. 5 ವರ್ಷ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅವ್ರಿಗೆ ನೋವಾಗಿದೆ, ಅದಕ್ಕೆ ಮಾಡ್ತಾರೆ. ಮಾಡಲಿ ಮಾಡಲಿ ಪಾಪ, ಅವ್ರಿಗೆ NDA ಅಲ್ವಾ. ಈಗ ಸೀಟು ಕೊಡಲಿಲ್ಲ ಅಂದರು, ರಾಜ್ಯಸಭೆಗೆ ಹೋದರು, ಈಗ MLC ಆದರು, ಮತ್ತೇನಾರು ಒಂದು ಕೊಡಲೇಬೇಕಲ್ಲ ಅವರು. ಅವ್ರು ಸಕ್ರಿಯ ರಾಜಕಾರಣದಲ್ಲಿ ಇರೋದ್ರಿಂದ ಮೇಡಮು ಯಾವ್ದಾರ ಒಂದು ಅವಕಾಶ BJPಯವ್ರು ಮಾಡಬೇಕಾಗುತ್ತಲ್ಲ. ಹೋರಾಟನೂ ಮಾಡದೆ ಹೆಂಗೆ ಮಾಡ್ತಾರೆ? ಮಾಡಿದ್ರೆ ತಪ್ಪೇನಿತ್ತು, ಮಾಡಲಿ ಬಾ. ಅಶೋಕೆ ಮಾಡ್ತಾರಂತೆ ಆಡಳಿತ ಮಾಡೋರು, ಮೇಡಮ್ ಮಾಡಿದ್ರೆ ಯಾಕೆ ತಪ್ಪು ಅಂತ ಅಂದರು. ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದ್ದು. ಅವ್ರು ಹೋರಾಟ ಮಾಡದೇ ಇದ್ರೆ ಅವರು ಹೆಂಗೆ ಸ್ಥಾನಮಾನ ಸಿಗುತ್ತೆ? ಹೋರಾಟ ಮಾಡಿದ್ರೆ ಏನಿಲ್ಲ, ಜನರ ಬಗ್ಗೆ ಏನು ಇರ್ಬೋದು, ಮಾಡಲಿ ಪಾಪ. 5 ವರ್ಷ MP ಆಗಿ ಅನುಭವದಲ್ಲಿ ಮಾಡಿದ್ದಾರೆ.